ಅಂದರೆ ನಿಮ್ಮ ತಂದೆ ಹತ್ರ ಇದ್ದಿದ್ದ ಇದು? ನಾ ತೊಗೊಂಡಿದ್ದರು. ಯಾಕಂದ್ರೆ ಅದು ನಾವು ಅಲ್ಲೆಲ್ಲ ಹೇಳ್ತೇವಲ್ಲ ರಾತ್ರಿ ಮೊದ್ಲಕ್ಕೆ ಅಂತ ಅದು ಇದಾಗಂಗಿಲ್ಲ, ಅದಕ್ಕಂತ ಎಂತ ಹೊರಗಡೆ ಗೊತ್ತಾಗುತ್ತೆ ಅಂತ. ಅದಿದೆ ನೋಡ್ರಿ, ಅದಿದು ಎಳಿಕೆ ಆಗಲ್ವಲ್ಲ ಅದು ಖಾರ ರುಬ್ತಾ ಇದ್ದು ಇದ್ರಲ್ಲಿ. ಅಂದ್ರೆ ಎಷ್ಟು ಜನ ಮನೇಲಿ ಅಡಿಗೆ ಮಾಡ್ತಾ ಇದ್ದಿದ್ದು? ನಿಮ್ಮ ಹೆಣ್ಮಕ್ಳು ಯಾರು ಮನೆಗೆ ಬಂದು ಮಾತಾಡ್ತಿರ್ಲಿಲ್ಲ. ಈಗೇನೆ ಯಾರಾದ್ರೂ ಬರ್ತಾರೆ ಗಂಡ ಈ ರೀತಿ ಮಾಡ್ತಾ ಇದ್ರು. ತೀರಾ ಹತ್ರದವ್ರು ಬಂದ್ರೆ ಹಿಂಗ್ ಓಪನ್ ಮಾಡ್ತಿದ್ರು. ಚಲ್ಬಡ್ರ ಕೆಳಗಡೆ ಸ್ಫೋಟ ಆಗುತ್ತೆ. ಹೌದಾ? ಇಟ್ಕೊಳ್ಳಿ ಸರ್. ಒಂದು 2-3 ಹಾರಿಸಿದೆ ನಾವು. ಹಳೆ ಕಾಲದ್ದು ನಾವು ನೋಡಿಲ್ಲ, ಅದು ಇಲ್ಲೇ ಇರ್ತೀವಿ. ಇಲ್ಲ ಅದೇನೋ ಅಲ್ರಿ, ಅದು ಇದು ಲಾಕ್ ಮಾಡಿ ಏನೋ ಹಾಕ್ತಿದ್ರು ಕಾತೇನೋ ಮಾಡಿದ್ರು. ಈ ಗದ್ದೆಗೆ ಇಲ್ಲಿ ಬರೋಕೆ ಹೆದರ್ತಾರೆ ಬರೋನ್ ಜನ, ಇಲ್ಲಿ ಆನೆ ಮಾಡಕ್ಕೆ. ಏನೋ ತಪ್ಪದು ಮಾಡಿದ್ರು ಇಲ್ಲಿ ಬಂದು ಆನೆ ಮುಟ್ಟೋದಿಲ್ಲ ಯಾರು. ಇದರಲ್ಲಿ ನೀರು ಹಾಕಕ್ಕೆ ತಾಮ್ರದ ಹಂಡೆ ನೀರು ತುಂಬಿಡ್ತಿದ್ರು. ಮೊದಲೇ ಕಾಲ ಸೇರ್ತಿದ್ರು, ಇದ್ರಲ್ಲೇ ಹಗ್ಗಲ್ಲೇ ಸೇರ್ತು ಒಂದು ಹಾಕ್ತಿದ್ರು, ತುಂಬ್ತಿದ್ರು ಜನ. ಇದು ಇಲ್ಲಿ ಇದು ಮೊದ್ಲಕ್ಕೆ ಇಲ್ಲ ಇನ್ನು ಹಾಕ್ತಿದ್ರು. ಇಲ್ಲಿ ಒಳಗೆಲ್ಲ ಹೆಣ್ಮಕ್ಳೆಲ್ಲ ಯಾರು ಕಾಣಬಾರ್ದು ಅಂತೇಳಿ ಹೆಣ್ಮಕ್ಳು ಇದನ್ನ ಆಗಬಾರ್ದು ಅಂತ ಇದನ್ನ ಹಾಕ್ತಿದ್ರಲ್ರಿ. ಈ ಥರ ಇತ್ತರ ಇತ್ತ ಕಟ್ಟಾರಂದು ತೆಗಿತನ್ರ ಕಡೆ. ಇವಾಗ ಮಾತಾಡಿಸ್ಬೇಕು ಅಂದ್ರೆ ಇದಿದೆ ಹೋಗಿದಾರೆ. ಇದು ನೀವು ನಿಂತಲ್ಲ ಇದಿತ್ತು, ಅದು ತೆಗೆದ ಬಟ್ಟೆ ತೆಗೆದಾರ. ತೆಗಿಲೂಬಹುದಿತ್ತು. ಸರ್, ಇವಾಗ ಟಿಪಿಕಲ್ ಹಳೆ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ ಈ ಥರದ್ದು. ಅದೇ ಸೇಮ್ ಸ್ಟ್ರಕ್ಚರ್ ಅದ. ನಿಮ್ಮ ಹೆಣ್ಮಕ್ಳು ಯಾರು ಮನೆಗೆ ಬಂದು ಮಾತಾಡ್ತಿರ್ಲಿಲ್ಲ. ಈಗೇನೆ ಯಾರಾದ್ರೂ ಬರ್ತಾರೆ ಗಂಡ ಈ ರೀತಿ ಮಾಡ್ತಾ ಇದ್ರು. ತೀರಾ ಹತ್ರದವ್ರು ಬಂದ್ರೆ ಹಿಂಗ್ ಓಪನ್ ಮಾಡ್ತಿದ್ರು. ಇಲ್ಲೂ ಇತ್ತು, ಬಟ್ಟೆ ಇತ್ತು, ತೆಗೆದಾರ. ನೋಡಿ, ನಾವ್ ಇವಾಗ ಈ ಥರದ್ದೆಲ್ಲ ಸಿನಿಮಾದಲ್ಲಿ ನೋಡ್ತೀವಿ ಅಷ್ಟೇ. ಇನ್ನೂ ಭಾಳ ಆಯ್ತು. ಎಲ್ಲೆಲ್ಲ ಇದ್ರು, ಎಲ್ಲ ಕಳ್ಬೇಕಿದ್ರು. ಇಲ್ಲಿ ಯಾರು ಇರ್ದಲ್ರಿ, ಜನ ಎಲ್ಲ ತುಳು ಮಾಡ್ತಾರೆ. ಏನು ಇದೆಲ್ಲ ಹಳೆ ಅವಾಗೆಲ್ಲ ಇದು ಮಾಡೋದು ನೋಡಲ್ಲ. ಅದ್ರಾಗೆಲ್ಲ ಕಾಳು ಕಡೆ ಹಾಕೋದು, ಬಟ್ಟೆ ಇಡೋದು ಎಲ್ಲ ಅವಾಗಿನೆಲ್ಲ ಇರ್ಲಿಲ್ಲ. ಇದರಲ್ಲ ಅದೇ ಬಟ್ಟೆ ಇಡಕ್ಕೆ ಏನು ಹಾಂ ಅದೇ ಏನಾದ್ರೂ ಇಟ್ಕೊಳ್ಳೋದು ಇಡಕ್ಕೆ. ಹಾಂ ಓಕೆ, ಏನಾದ್ರೂ ಇಟ್ಕೋಬೋದಿತ್ತು. ಇದು ನೀವು ಎಣಿಸಿದ್ದ? ಇದು ಹಾಂ ಅನ್ಸಿದ್ರು. ಇವೆಲ್ಲ ಬಟ್ಟೆ ಇಡಕ್ರಲ್ಲ, ಇತ್ತೀಚಿಂದ ಅನ್ಸುತ್ತೆ. ಮೊದ್ಲಕ್ಕೆಲ್ಲ ಬಟ್ಟೆ ಇದ್ರಾಗ ಇರ್ತಿದ್ರು ಎಲ್ಲರೂ. ಸರ್, ಇತ್ತೀಚಿಂದ ಹಳೇದಾ? ಹಳೇದಲ್ಲ, ಅವಾಗಿನ ಕಾಲದಾಗ ಏನು ಹಳೆ ಏನಿಲ್ಲ, ಈಗಿಂದೆಲ್ಲ ಅಲ್ರಿ, ಅದೆಲ್ಲ ಹಳೇದಲ್ಲ. ಏನು ಹಾಂ ಅದು ಇತ್ತು ಅದಕ್ಕೆ. ಭಾಳ ಹಳೆ ಕಾಲದ್ದು ಅದು. ನಾವು ನೋಡಿಲ್ಲ, ಅದು ಇಲ್ಲೇ ಇರ್ತೀವಿ. ಇಲ್ಲ ಅದೇನೋ ಅಲ್ರಿ, ಅದು ಇದು ಲಾಕ್ ಮಾಡಿ ಏನೋ ಹಾಕ್ತಿದ್ರು ಕಾತೇನೋ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಇವೆಲ್ಲ ನಮ್ಮ ಕಸಿನ್ ಎಲ್ಲ ಮೊನ್ನೆಲ್ಲ ತಾವು ಸಪ್ರೇಟ್ ಆದ್ಮೇಲೆ ಕಟ್ಟಿಸ್ಕೊಂಡಾರ. ಅದನ್ನೆಲ್ಲ ಓಪನ್ ಇತ್ತು, ಇಲ್ಲೆಲ್ಲರ ಅದೆಲ್ಲ ಓಪನ್ ಇತ್ತು. ಇದಿದೆ ನಮ್ದು ಹಳೆ ಅಡುಗೆ ಮನೆ ಅಲ್ಲಿದ್ದಾರೆ. ಅದೆಲ್ಲ ಆ ಕಡೆ ಇದೆಲ್ಲ ಲಾಕ್ ಮಾಡಿದಾರ ಎಲ್ಲರೂ ಎಲ್ಲ. ಹಾಂ, ಇದು ಮೊದ್ಲೇಕ ಅದನ್ನ ಕಾಳು ಇದು ಮಾಡಕ್ರಿ ಏನದು ಇದು ಮೊದ್ಲೇಕೆಲ್ಲ ಅದಿದೆ ನೋಡ್ರಿ. ಅದಿದು ಜನ ಭಾಳ ಇತ್ತು ಅವಾಗ. ಯಾಕಂದ್ರೆ ದನಕರುಗಳು ಭಾಳ ಇದ್ರು ಇಲ್ಲಿ. ಒಟ್ಟು ಒಂದು 200-300 ಜನಕರು ಇದ್ದು ಎಲ್ಲ. ಇಲ್ಲಿ ಅದನ್ನೆಲ್ಲ ಹಾಲು ಕರೆದು ಕೊಡೋರು. ಇಲ್ಲಿ ಮಜ್ಜಿಗೆ ಹೋಯ್ತಿದ್ರು ಜನರು. ಡೈಲಿ ಒಂದು 500-600 ಜನ ಮನೆಗೆ ಮಜ್ಜಿಗೆ ತೊಗೊಂಡೋಗ್ರು ಇಲ್ಲಿಂದ. ಏಲಕ್ಕಿ ಮೊದಲಿನ ಜನ ಮಾಡ್ತಿದ್ರು ಆ ಥರ. ಇಲ್ಲಿ ಇವು ಇದ್ರು ಎಲ್ಲ ಹೋಗಿ ಕಬ್ಬಿಣದ ಇವು ಇದ್ದು, ಆ ಕಡೆ ಈ ಕಡೆ ಹಿಡಿದು ಇದು ಮಾಡೋದು. ಹಾಂ.
ಓಕೆ ಈ ತರಕಾರಿ ಅದು ಕಾಳು ಇರ್ಬೋದು ತೊಗರಿ ಕಾಳೆಲ್ಲ ಅದ ಈಗೆಲ್ಲ ಮಿಕ್ಸರ್ ಅದು ಗ್ರೈಂಡರ್ ಬಂದವ್ರು ಇದ್ರ ಮೊದ್ಲಕ್ಕೆ ಇದ್ರಾಗ ಇದು ಮಾಡ್ತಿದ್ರು ನೋಡ್ರಿ ಅವ್ರು. ನಮಗೆ ಈಗ ಎತ್ತಕ್ಕಾಗಲ್ಲ ನಮಗೆ ಇದನ್ನು, ಇದು ಎತ್ತಕ್ಕಾಗಲ್ಲ ನೋಡ್ರಿ ಅದು ಎಷ್ಟು ಹೌದು ಇದು ಮಾಮೂಲಿ ಅದು ನೋಡ್ರಿ. ಈಗ ನಮ್ಗೆ ಅದು ಕಲ್ಲು ಎತ್ತಕ್ಕಾಗಿಲ್ಲ. ಮೊದಲಿನ ಜನ ಅದಾಗಿಂದ ಹಾಕಿ ಕೊಬ್ಬರಿ ಹಾಕಿಂದು ಮಾಡೋರಲ್ಲ. ಈ ಥರದ್ದು ಎಷ್ಟಿದೆ ಸರ್ ನಿಮ್ಮ ಮನೇಲಿ ಮುಂಚೆ ನೀವು ಮುಂಚೆ ಇಷ್ಟ ಅದಾವಲ್ಲ ಹೊರಗೊಂದು 2 ರೂಪಾಯಿ ಅಷ್ಟೇ ಇದ್ದ, ಮತ್ತೆ ಇಲ್ಲ ಅಷ್ಟೇ ಇಲ್ಲ. ನಾವಿವಾಗ ಮಿಕ್ಸಿಗೆ ಇಷ್ಟ ಹಾಕ್ತೀವಿ ಅಷ್ಟೇ, ಒಂದ್ ಸ್ವಲ್ಪ ಇಷ್ಟು ಒಂದ್ ಇಡೀ ಇರ್ಬೋದು. ಅವಾಗ ಕಲ್ಲುಗಳು ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. 600 ಜನಕ್ಕೆ ಮಜ್ಜಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಹೌದು ಜನ ಡೈಲಿ ಅಷ್ಟು ಬರೋರು. ಯಾಕಂದ್ರೆ 200 ಹಸುಗಳಿದ್ರು ಇಲ್ಲ, ಎಲ್ಲ ಕಾಯಕ್ಕೆ ಇಟ್ಟಿದ್ರು ಅವನ್ನೆಲ್ಲ. ಅದನ್ನ ಡೈಲಿ ಹಾಲು ಕರೆಯೋರು ಎಲ್ಲ ಕರೆದು ಅದನ್ನ ತಂದೇಲಿ ಮಜ್ಜಿಗೆ ಮಾಡಿ ಇಡೀ ಊರು ಜನ ಬಂದು ಹೋಯ್ತಿತ್ತಲ್ಲ ಮಜ್ಜಿಗೆ ಎಲ್ಲ ಇಲ್ಲಿ ಡೈಲಿ. 3 ಜನಕ್ಕೆ ಫ್ರೀ. ಫ್ರೀನೇ ಮತ್ತೆ ಏನು ಮಾಡೋದು, ಒಂದು ವೇಸ್ಟ್ ಅಲ್ರಿ. ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲ ಮನೆಗೆ ಅಷ್ಟು ಜನ ಬರ್ತಾ ಇದ್ರು. ಬರ್ತಾ ಇದ್ರು, ಕೆಲ್ಸಕ್ಕೂ ಬರ್ತಾ ಇದ್ರು. ಕೆಲಸದವರೇ ಸುಮಾರು 1000 ಜನ ಇರ್ತಿದ್ರು. ಜನ ಇದ್ರು ಮೊದ್ಲಕ್ಕೆ. ಅವಾಗ ಈಗೆಲ್ಲ ಹೋದವಲ್ರಿ ಎಲ್ಲ. ಇದು ಮರಳು ಹಾಕಿದಾರ, ಮರಳು. ಓಕೆ ಇಲ್ಲೇನಿದೆ? ಇವೆಲ್ಲ ಸ್ಟೋರ್ ರೂಮ್ ಎಲ್ಲ ಸ್ಟೋರ್ ರೂಮ್ ಮಾಡಿದಾರ. ಹಿಂದಾಡ ಕಟ್ಸಿದ್ ಎಲ್ಲ ಓಪನ್ ಇತ್ತಿರದ. ಈಗೆಲ್ಲ ಕಟ್ಕೊಂಡಿದ್ದೆಲ್ಲ ಸ್ಟೋರ್ ರೂಮ್ ಇದೆಲ್ಲ. ಏನಾದ್ರು ಅಡುಗೆ ಮನೆ ನೋಡ ಸಿಗುತ್ತಾ? ಅದನ್ನ ಹಾಕಿದಾರ, ಕಿಲ್ಲೆ ಹಾಕಿದಾರ. ಇದೆಲ್ಲ ಓಪನ್ ಇತ್ತಿರಲ್ಲ, ಈಗ ಹಿಂದಾಡ ಕಟ್ಟಿದ್ದೆಲ್ಲ ಇದೆಲ್ಲ. ಇಲ್ಲೆಲ್ಲ ಲಾಕ್ ಮಾಡಿ ಹೋಗಿದಾರ ಅವ್ರು. ಅಲ್ಲ ಲಾಕ್ ಮಾಡಿ ಹೋಗಿದಾರ ನೋಡೋದು. ಮೊದ್ಲೇಕ್ ಒಂದೇ ಇತ್ತು, ಎಲ್ಲ ಸಪ್ರೇಟ್ ಆದ್ಮೇಲೆ ಅಲ್ಲೊಂದು ಅಡುಗೆ ಮನೆ, ಇಲ್ಲೊಂದು ಇಲ್ಲಿ ದೇವ್ರ ಕೋಣೆ ಇದೆ ನಮ್ದು. ದೇವ್ರ ಮನೆ ಇಲ್ಲೇನೆ. ಇದೆ ದೇವ್ರ ಮನೆ. ಸರ್ ಇಷ್ಟು ದೊಡ್ಡ ವಾಡೆಗೆ ಒಂದೇ ದೇವ್ರ ಮನೆ ಇತ್ತ ಅಥವಾ ಒಂದ್ 2-3 ಮಾಡ್ಕೊಂಡಿದ್ರಾ? ಇಲ್ಲೇ ಇಲ್ಲಿ ಅವಕಾಶ ಅಂತೇಳಿ ದೇವ್ರು ಇದಾರದು. ಅವ್ರು ಇಲ್ಲೇ ಇದಾಗಿದ್ದಾರೆ, ಏನು ಸಮಾಧಿ ಆಗಿದ್ದಾರೆ ಅವ್ರು ಇಲ್ಲೇ. ಗದ್ಗೆ ಇದೆ ಅವಕಾಶ ಅವ್ರದ್ದು. ಇದು ಗದ್ಗೆ ಇದೆ, ಗದ್ಗೆ ಅಲ್ಲಿ ಒಳಗಡೆ ದೇವರ ಇದೆ ಅಲ್ಲಿ. ನಾವೆಲ್ಲಿ ಯಾವಾಗ ಹಬ್ಬ ಹುಣ್ಣಿಮೆ ಇದ್ದಾಗ ಅಷ್ಟು ಹೋಗ್ತೀವಿ. ಇಲ್ಲಿ ಡೈಲಿ ಎಲ್ಲ ಹೆಣ್ಮಕ್ಳೆಲ್ಲ ಪೂಜೆ ಮಾಡ್ತಾರೆ ಬಂದು. ನಾವು ಅವಕಾಶವ ಯಾರು ಸರ್? ಅದೇ ಅವರೇ, ಅದೇನೋ ಮೊದಲೇ ನಮಗೆ ಗೊತ್ತಿಲ್ಲ ಅವಕಾಶವ ಅಂತಂತಾರೆ. ಪೂರ್ವಜರು. ಈ ಗದ್ಗೆ ಇಲ್ಲಿ ಬರೋಕೆ ಹೆದರ್ತಾರೆ ಬರೋನ್ ಜನ, ಇಲ್ಲಿ ಆನೆ ಮಾಡಕ್ಕೆ. ಏನೋ ತಪ್ಪದು ಮಾಡಿದ್ರೆ ಇಲ್ಲಿ ಬಂದು ಆನೆ ಮುಟ್ಟೋದಿಲ್ಲ ಯಾರು. ಇವ್ರೇನೋ ಇದ್ರು, ಅವ್ರ ಅಜ್ಜಿ ಇದ್ರು ಅಂತಾರೆ. ಅವ್ರಿಲ್ಲ, ಅವ್ರದ್ದು ಸಮಾಧಿ ಇದೆ. ನಿಮ್ಮ ಅಜ್ಜಿ ಅವ್ರದ್ದು? ಅಜ್ಜ ನಾವು ನೋಡಿಲ್ರಿ ಅವ್ರನ್ನ ಮೊದಲಿಗೆ. ಮುಂಚೆ ಇಲ್ಲಿ ಬರೋಕೆ ಹೆದರ್ತಾರೆ ಯಾರು ಊರೊಂದು ಜನ. ಅಲ್ಲಿ ಏನೋ ತಪ್ಪು ಮಾಡಿ ಇಲ್ಲಿ ಬಂದು ಇದನ್ನ ಆನೆ ಮಾಡಿದ್ರೆ ಯಾರು ಮಾಡಿ ಹೆದರ್ತಾರೆ ಎಲ್ಲರೂ. ಸರ್ ಮನೆ ಇದು ಮನೆಗೆ ಅಟ್ಯಾಚ್ ಮಾಡಿ ಗದ್ಗೆ ಮಾಡ್ಕೊಂಡ್ರ ನೀವು? ಒಳಗೆ ಮೊದಲಿಂದ ಐತಿರೋದು, ಈಗ ಅಲ್ಲ. ಪೂಜೆ ಮೊದಲು ಪೂಜೆ ಮಾಡ್ತಾ ಇದ್ದಾವೆ ನೋಡಿ ಇಲ್ಲಿ. ಆ ದೇವ್ರ ಕೋಣೆ ಇದಾರೆ, ಲಾಕ್ ಮಾಡ್ಕೊಂಡು ಹೋಗಿದಾರೆ ಅದನ್ನ. ಆ ಕಡೆ ದೇವ್ರ ಮನೆ ಫಸ್ಟ್ ಗದ್ಗೆಗೆ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷವಾಗಿದೆ ಸರ್. ಗದ್ಗೆ ಅಂದ್ರೆ ಸಾಮಾನ್ಯವಾಗಿ ನಾವು ಸ್ವಾಮೀಜಿ ಅವ್ರದ್ದು, ಹಿರಿಯವ್ರದ್ದು ಆತರ ಗಂಡಸ್ರದ್ದು ಕೇಳಿರ್ತೀವಿ. ಇದೇನೋ ಅಜ್ಜಿ ಅವ್ರದ್ದು, ಏನೋ ಮೊದಲಿಂದ ಅಲ್ಲೇ ಪವಾಡ ಇರ್ಬೇಕು. ಏನೋ ಇರ್ಬೇಕು ನಮಗೆ ಊರವ್ರು ಅದ್ರ ಮುಂದೆ ಆಣೆ ಮಾಡಕ್ಕೆ ಭಯ ಪಡ್ತಾರೆ. ಹಾಗಾದ್ರೆ ಇದು ಸಾಕ್ಷಿಯಾಗಿದೆ. ಯಾಕಂದ್ರೆ ನಿಮ್ಮನೇಲಿ ನ್ಯಾಯ ಪಂಚಾಯತಿ ಮಾಡ್ಬೇಕಾದ್ರೆ ಇದ್ರ ಆಣೆನೆ ತಗೊಳ್ತಾ ಇದ್ರು. ಕರೆಕ್ಟ್ ಸರ್. ಇದೇನಿದು ಇಲ್ಲಿ ದೊಡ್ಡ ಇವೆಲ್ಲ ಬಂಡಿ ಗಾಲಿ ಅಲ್ಲಿದ್ದವಲ್ಲ ಮೊದಲಿಗೆ ಹೊರಗಡೆ, ಅದ್ರದ್ದು ಗಾಲಿಗಳು ಎಲ್ಲರೂ ಇಲ್ಲೇ ತಂದಿಟ್ಬಿಟ್ರು ನನಗೆ ಮೊದಲಿಂದ. ಮೊದಲೇ ಗಾಲಿ ಎಲ್ಲ ಇಂಥವಿದ್ದವರು. ಇವಾಗ ಎಲ್ಲಿ ಸರ್ ನೋಡಕ್ಕೆ ಈ ಥರ ಎಲ್ಲ ಇಲ್ಲರಿಗೆಲ್ಲ. ಬನ್ನಿ ಸರ್ ಹೋಗೋಣ. ಈ ಕಡೆ ಸರ್ ಇದು ಅದು ಬಾತ್ರೂಮ್ ಇದೆ ಈ ಕಡೆ. ರಾಜರು ಕಾಲದಲ್ಲ ಸರ್, ನೋಡೋಣ ಏನಾರು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಇಲ್ಲ ಹಳೆ ಕಾಲದರು. ಇದರಲ್ಲಿ ನೀರು ಹಾಕಕ್ಕೆ ತಾಮ್ರದ ಹಂಡೆ ನೀರು ತುಂಬಿಡ್ತಿದ್ರು. ಮೊದಲೇ ಕಾಲ ಸೇರ್ತಿದ್ರು, ಇದ್ರಲ್ಲೇ ಹಗ್ಗಲ್ಲೇ ಸೇರ್ತು ಒಂದು ಹಾಕ್ತಿದ್ರು, ತುಂಬ್ತಿದ್ರು ಜನ. ಈಗೆಲ್ಲ ನಾವು ಮೋಟ್ರೆಲ್ಲ ಕುಂಡ್ರಿಸಿದ್ರು. ಆವಾಗಿಂದ ಎಲ್ಲ ಆವಾಗಿಂದ ಹಂಡೆ ಇದೆಲ್ಲ. ನಾವಿವಾಗ ಈ ತರ ಪ್ಲಾಸ್ಟಿಕ್ ನೋಡ್ತೀವಿ, ನೀರು ಬೆರೆಸ್ಕೊಳ್ಳೋದು ತಾಮ್ರದ ಇಲ್ಲಿ ನೀರು ಮಕ್ಕೊಳ್ಳೋದಕ್ಕೆ, ನೀರು ಬಗ್ಗಿಸ್ಕೊಳ್ಳೋದಕ್ಕೆ ಎಲ್ಲ ಇದ್ರೆ ಹಿತ್ತಾಳೆಗಳು. ಇಷ್ಟು ದೊಡ್ಡದು ಬಸ್ಲು ಮನೆ. ನೀವು ಬೆಳಗಾಂ ಮನೆ ನೋಡಿದ್ರೆ ನೀವು ಇದಾಗತ್ತದ. ಬೆಳಗಾಂ ಮನೆ ತಿಳ್ಕೊಡಿಲಿದ್ದಾರೆ. ಅಲ್ಲಿ ನಮ್ಮ ಬಾತ್ರೂಮು ನೋಡಿದ್ರೆ 2 ಬೆಡ್ರೂಮ್ ಮನೆ ಆಗ್ತದೆ ಅಂಥವೆಲ್ಲ ಬಾತ್ರೂಮ್ ಅದಾವ. ಹಳೇದು 12 ಇಯರ್ಸ್ ಓಲ್ಡ್ ಅದ್ರು. ಮುತ್ತಾತವ್ರು ಕಟ್ಸಿದ್ರು ಅದು. ಯಾಕಂದ್ರೆ ಅವ್ರು ಶಿಕ್ಷಣ ಸಲುವಾಗಿ ಕಟ್ಸಿದ್ರು. ಸ್ಟೆಪ್ ಇದೆ ನಿಮ್ಗೆ. ಆಯ್ತು, ಈಗ ಮಾಡಿದಾರಲ್ಲ.
ಸರ್ ನಿಮ್ಮ ಫ್ಯಾಮಿಲಿ ಇಲ್ಲೊಂದು ದೇವಿ ಇದೆ, ಕರೆಮ್ಮ ಅಂತಾರೆ ಅದಕ್ಕೆ. ಕರ್ಮ ಕರೆಮ್ಮ, ಕರ್ಮ ಅಂದ್ರೆ ಕೋಟೆ ಕರೆಮ್ಮ ದೇವಿ, ಕರೆಮ್ಮ ಕರೆಯಮ್ಮ. ದೇವಿ. ಹಾಂ, ಕರೆಮ್ಮ ದೇವಿ. ಸರ್ ಇದು ಈಗ ನಾವು ಮಾಡಿದ್ದಾರಲ್ಲ ಊರಿಗೆ ಇದು ಮಾಡೋಕ್ಕೆ. ಓ, ನೀವು ಇವಾಗ ಸೋಲಾರ್ ಎಲ್ಲ ಯೂಸ್ ಮಾಡಲ್ಲ? ಇಲ್ಲ ಕಟ್ಟಿಗೆ. ಹಾಂ ಎಲ್ಲ ಕಟ್ಟಿಗೆ ಅದು. ಇದನ್ನ ಟೆಂಪರೇಚರ್ ಗೊತ್ತಾಗುತ್ತಾ ಇದೆ? ಹಾಂ ಅದ. ಹಾಂ ನಾವೆಲ್ಲ ಹಿಂದಗಡೆ ಇದು ಮಾಡಿದ್ದೆಲ್ಲ ರಿಪೇರ್ ಎಲ್ಲ. ಎಲ್ಲಿದೆ ಎಲ್ಲ ಓಪನ್ ಇತ್ತು ಎಲ್ಲರೂ. ಇದೆ ಅಲ್ಲ ಕರಿಯಮ್ಮ ಅದರಲ್ಲಿ. ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಮೊದಲಿಂದ ಅದನ್ನೇನೋ ಈ ಮನೆ ಕಟ್ಟೋಗಿದ್ದು ವಾಡೆ ಕಟ್ಟೋಗ್ರೆ ಅವಾಗಿಂದ ಮಾಡಿದ ಪೂಜೆ, ಅವಾಗಿಂದ ಪೂಜೆ ಮಾಡ್ತಾರ ಅವನು. ಈಗ ನಾವು ನೋಡೋಕೆ ನಮ್ಮ ಮದರ್ ತೀರ್ಕೊಂಡು ಪೂಜೆ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಮತ್ತೆಲ್ಲ ಪೂಜೆ ಯಾಕಂದ್ರೆ ಭಾಳ ನಮಗೆಲ್ಲ ಇದಾಗತ್ತಲ್ಲ, ತ್ರಾಸ ಆಗತ್ತು. ಮತ್ತೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಶಾಂತ ಆಗಿದೆ. ಓಕೆ, ಕೆಲವು ನಂಬಿಕೆಗಳು ಹಿರಿಯರು ಮಾಡ್ತಾ ಇರ್ತಾರಲ್ಲ, ಸಡನ್ ಆಗಿ ನಿಲ್ಸಿದ್ರೆ ತೊಂದ್ರೆ ಆಗುತ್ತೆ. ಈ ಕಡೆ ಎಲ್ಲ ಏನ್ ಸರ್ ಇದು? ಮುಂಚೆ ಏನಾಗಿತ್ತು? ಇವೇನು ಓಪನ್ ಇತ್ತು, ಎಲ್ಲರೂ ಓಪನ್ ಇತ್ತು. ಇವೆಲ್ಲ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಮಾಡಿದಾರೆ. ಇಲ್ಲಿ ಬಾಂಡಿ ಇದೆಲ್ಲ ತೆಗ್ತಾರಲ್ಲ, ಇದೆಲ್ಲ ಎಲ್ಲ ಇದು ಮೇಂಟೈನ್ ಮಾಡೋದು ವಾಕರ್. ಮೊದಲು ಲೇಬರ್ ಸಿಗಲ್ರಿ. ಸರ್ ಇದು ನಿಮ್ಮದು ಕಲ್ಲೂರು ಸಂಸ್ಥಾನ ಆಗಿರೋದ್ರಿಂದ ಮಹಾರಾಣಿ ಅಥವಾ ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿ ಒಂದು ರೂಮ್ ಇರ್ತಾ ಇತ್ತಲ್ಲ, ಮೇಕಪ್ ಮಾಡ್ಕೊಳಕ್ಕೆ, ಆ ಥರ ಏನಾದರೂ ಅಂಥದ್ದೇನಿಲ್ಲ ರೀ, ಅಂಥದ್ದೇನು. ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿದೆ ಸರ್ ಇವಾಗ? ಏನು ರೀ? ನಿಮ್ಮ ಮಿಸ್ಸಸ್ ಆಗಿರ್ಬೋದು, ನಿಮ್ಮ ಮಕ್ಕಳು ಎಲ್ಲ? ಹಾಂ, ನಿಮ್ಮ ಮಿಸ್ಸಸ್ ನಿಮ್ಮ ಮಕ್ಕಳು ಎಲ್ಲ ಎಲ್ಲಿದ್ದಾರೆ? ಇಲ್ಲಿ ನನ್ನ ಮಿಸ್ಸಸ್ ಈಗ ಬಂದಾರ, ಇದಕ್ಕೆ ಹೋಗ್ಯಾರಲ್ಲ ಒಬ್ರು ನಮ್ಮ ಇವರು. ಕುಂಡ್ರಿ ಕೂತ್ಕೊಳ್ಳಿ. ನಮ್ಮ ಅಣ್ಣಿಗೆರೆ ಅಂತ ಹೋಗಿದಾರಲ್ಲ, ಯಾಕಂದ್ರೆ ನಮ್ಮ ರಿಲೇಷನ್ ತೀರು ಹೋಗಿದಾರ. ಅಣ್ಣಿಗೆರೆಯಲ್ಲಿ ವಾರ್ಡೆ ಇದೆಯಲ್ಲ? ಇದೆ ಸಿಕ್ಕೆ ದೇಸಾಯಿ ಅಂತದಾರಲ್ಲ, ನಮ್ಮ ಮದರ್ ತವ್ರ ಮನೆ ಅದು. ನೀವು ದೇಸಾಯಿ ಮನೆತನ ಅಲ್ವಾ? ಹಾಂ, ದೇಸಾಯಿ ಮನೆ. ಅವ್ರ ಮನೆಯಿಂದಲೇ ಹೆಣ್ಣು ತರಬೇಕಾ? ಹಾಂ, ಅಲ್ಲಿ ಮೊದಲಿಗೆ ಆಗಿದಾರೆ. ಈಗೆಲ್ಲ ನಾವು ಬೇರೆ ಬೇರೆ ಇದಾಗಿದ್ದಾರೆ. ಮೊದಲಿಗೆ ದೇಸಾಯಿ ಅಂತ ಅಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ ಸಿಸ್ಟರ್ನ ಅಲ್ಲಿ ಕೊಟ್ಟಿದ್ದಾರೆ. ಅವ್ರ ಮಗಳನ್ನ ಇಲ್ಲಿ ತೊಗೊಂಡ್ರು. ಮತ್ತು ನಮ್ಮ ತಂದೆ ಹಿಂಗೆಲ್ಲ ಒಳಗಡೆ ರಿಲೇಷನ್ ಆಗಿದಾವಲ್ಲ. ಇವಾಗ ತಲ್ಲೂರು ಸಂಸ್ಥಾನದಿಂದ ಕಿತ್ತೂರಿಗೆ ಹೆಣ್ಣು ಕೊಟ್ಟಿದ್ದಾಗಿರ್ಬೋದು, ಆ ಸನ್ನಿವೇಶಗಳನ್ನ ನೀವು ಕೇಳಿದುಂಟಾ ನಿಮ್ಮ ಮುತ್ತಾತನ ಜೊತೆ? ಯಾರ್ರಿ? ರುದ್ರಮ್ಮ ಅವ್ರು ಕೊಟ್ರಲ್ಲ ನಿಮ್ಮ ಮನೆಯಿಂದ ಇಲ್ಲಿಂದ, ಅವಾಗ ಹೇಗಿತ್ತು ಮದ್ವೆ ಸಂಭ್ರಮ ಆಗಿರ್ಬೋದು, ಹೆಣ್ಣು ಕೊಡೋದು ತಗೊಳ್ಳೋದು ಯಾವ ರೀತಿ ಎಲ್ಲ ಮಾಡಿದ್ರು, ಅದನ್ನೆಲ್ಲ ಕೇಳಿದ್ರ ನೀವು? ನಾವೆಲ್ಲಿ ಕೇಳಿಲ್ಲ ಮೇಡಮ್, ಅದು ನಾವೆಲ್ಲಿ ಕೇಳಿಲ್ಲ. ಅಲ್ಲಿ ಮತ್ತೆ ನಿಮ್ಮ ಅಜ್ಜಿ ಅವ್ರು ಏನಾದ್ರು ಹೇಳ್ತಾ ಇದ್ರ ಚಿಕ್ಕ ವಯಸ್ಸಲ್ಲಿ ಇದ್ದಾಗ? ಅವ್ರು ಹೇಳಿರ್ಬೋದು, ನಮ್ಮ ಕಡೆ ಇದಿಲ್ಲ ಬಿಡ್ರಿ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹಾಂ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಲ್ಲಿಂದ ಕಿತ್ತೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಟ್ಟು 70 ಕಿಲೋಮೀಟರ್ಸ್ ರೀ. 70 ಕಿಲೋಮೀಟರ್? 60-70 ಕಿಲೋಮೀಟರ್. ಇವಾಗ ಮದ್ವೆ ಆಗಿ ಅವಾಗ ಇದು ಅದನ್ನೇ ಹೇಳಿದಾರೆ ನಿಮ್ಗೆ. ಅದನ್ನ ಬಗ್ಗೆ ಹೊರಗೆ ನೋಡೋದಿಲ್ಲ ಇವನು ಏನು ಕುದುರೆ ಟಾಂಗ, ಅದ್ರಾಗ ಹೋಗಿ ಬರೋ ಮಾಡ್ತಿದ್ರು ಅಂತ ಅವ್ರು ಮೊದಲೇ. ರುದ್ರಮ್ಮ ಅವರು? ಹಾಂ. ಅಲ್ಲಿ ಹೊರಗಡೆ ಕುದುರೆ ಕಟ್ಟೋದು ಹೇಳಿದ್ರಲ್ಲ, 8 ಕುದುರೆ ಕಟ್ಟೋದು ಟಾಂಗ ಇತ್ತಲ್ಲ ಗಾಡಿ. ಇದು ಲ್ಯಾಂಪ್ ರೀ, ಹಳೇದಿದೆ. ಮೊದಲಿಗೆ ಇದನ್ನು ಸೀಮೆಣ್ಣೆ ಹಾಕಿದ್ ಮಾಡ್ತಿದ್ದಾರೆ. ಈಗ ನಾವು ಬಲ್ಬ್ ಹಾಕಿ ಲೈಟ್ ಇದು ಮಾಡಿದೆವು. ಇದಕ್ಕೆ ಹೇಗೆ ಸೀಮೆಣ್ಣೆ ಹಾಕ್ತಿದ್ರಿ ಸರ್? ಲೈಟ್ ಸೀಮೆಣ್ಣೆ ಹಾಕ್ತಿದ್ರಾ ಇಲ್ಲಿ? ಮೊದಲಿಗೆ ಸೀಮೆಣ್ಣೆ ಹಾಕಿ ಬತ್ತಿ ಹಾಕಿ ಲೈಟ್ ಹತ್ತಿತ್ತು ಅದು. ಹೌದಾ? ಇವಾಗ ಇದು ಕರೆಂಟ್ ಆನ್ ಈಗ ಇದನ್ನ ಹಾಕಿದೆ, ಬಲ್ಬ್ ಹಾಕಿದೆ. ಓಕೆ, ಆನ್ ಮಾಡಿ ಸರ್ ನೋಡೋಣ. ಅವಾಗಿನ ಕಾಲದ್ದು? ಸರ್ ನೀವು ಪೇಂಟ್ ಏನಾದ್ರು ಮಾಡಿಸಿದ್ರೆ ಹಂಗೆ ಇತ್ತಾ? ಹಾಗೆ ಇದೆ. ನಾವು ಪೇಂಟ್ ಮಾಡಿದಾರೆ, ಆಮೇಲೆ ಸಿಲ್ವರ್ ಕಲರ್ ಪೇಂಟ್ ಮಾಡಿದ್ರು. ಅವಾಗ ಇಲ್ಲಿ ಮೇಲೆ ಕತ್ತುತ್ತಾ ಇದ್ದಿದ್ದು? ಹಾಂ, ಮೇಲೆ ಹಚ್ತಿದ್ದರು. ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದ್ದೀರಾ? ಅವಾಗ ಬಾಗ್ಲಿಂದಲೇ ಬರಬೇಕಿತ್ತು? ಅಲ್ಲೇ ಬರೋದ್ರು, ಬೇರೆ ಇಲ್ಲ, ಎಂಟ್ರೆನ್ಸ್ ಇಲ್ಲ, ಒಂದೇ ಎಂಟ್ರೆನ್ಸ್. ಸರ್ ಈಗ ಅಂದಾಜು ಎಷ್ಟು ಜನ ಕೆಲಸದಲ್ಲಿದ್ದಾರೆ? ಈಗ ನೋಡಿದ್ರೆ ಒಂದು 3-4 ಜನ ಇದ್ದಾರೆ. ಹೊಲ ಮಾಡೋರೆಲ್ಲ ಅವ್ರು ಹೊಲದಲ್ಲಿ ಇರ್ತಾರಿಲ್ಲ, ಯಾರು ಬರೋಲ್ಲ ಅದು. ಯಾಕಂದ್ರೆ ಇದು ನಮ್ಗೆ ಇಲ್ಲಿ ಮನೆ ಕಾಯೋರು, ಇದು ದಾಸು ಕಾಯೋರೆಲ್ಲ, ಇನ್ನು ಕ್ಲೀನ್ ಮಾಡೋರು, ಅಡುಗೆ ಮಾಡೋರು ಒಂದು 3-4 ಜನ ಇದ್ದಾರೆ ಅಷ್ಟೇ. ಅದು ಏನೇನಿದೆ ಸರ್ ನಿಮ್ಮ ಹಳೆ ಕಾಲದ್ದೆಲ್ಲ? ಕತ್ತಿ ಖಡ್ಗ ಎಲ್ಲ ಇತ್ತು ಅಂದ್ರಲ್ಲ, ಏನೇನಿತ್ತು ಅಂದ್ರೆ? ಇದು ಹತ್ಯಾರ, ಖಡ್ಗ ಇದಾರೆ, ಖಡ್ಗ ಹತ್ಯಾರ ಎಲ್ಲ ಇದ್ದಾರಲ್ಲ. ಇದು ಒಂದು 4-5 ಇತ್ತಾ? ಒಂದು 4 ಅಥವಾ 5 ಅಷ್ಟಿತ್ತ ಅಥವಾ ಜಾಸ್ತಿ ಇದೆಯಾ? ಜಾಸ್ತಿ ಇದ್ದರು ಅವೆಲ್ಲ. ಎಲ್ಲೆಲ್ಲ ಈಗ 5-6 ಒಂದಷ್ಟೇ ಇದಾರೆ ನಮ್ಮ ಕಡೆ ಈಗ. ಸರ್ ನಿಮಗೆ ಬ್ರಿಟಿಷರು ಕೊಟ್ಟಿದ್ದಂಥ ಪದಕ ನಿಮ್ಮ ತಾತರಿಗೆ ಮುತ್ತಾತರಿಗೆ ಆ ಥರದ್ದು ಏನಾದ್ರು ಇದೆಯಾ? ಪದಕ ಆಗಿರ್ಬೋದು, ರೈಟಿಂಗಲ್ಲಿ ಏನಾದ್ರು ಬರ್ಕೊಟ್ಟಿದ್ದ? ಇಲ್ಲ, ಅಂಥದ್ದು ಇಲ್ಲ, ಅಂಥದ್ದು ಇಲ್ಲ, ಅಂಥದ್ದೇನಿಲ್ಲ.
ಇತ್ತು ಅನ್ಸುತ್ತೆ ನೀವು ಇತ್ತು ಅನ್ಸುತ್ತೆ ಎಲ್ಲ ಇಲ್ಲಿ ಏನಾಯ್ತು ರೀ ರೈತ ಚಳವಳಿ ನಡೆದಾಗ ಅವಾಗ ನಾವು ಇಲ್ಲಿ ಇರ್ತಿರ್ಕಿಲ್ಲ ಸಣ್ಣ ನಾವು ಹುಟ್ಟಿದ್ರಕ್ಕಿಲ್ಲ ನಾವಿನ್ನೂ ಅವಾಗ ರೈತ ಚಳವಳಿ ಏನೋ ಮಾಡಿದ್ರಂತಾರೆ ಅವಾಗೇನೋ ಬಂದು ಇದೆಲ್ಲ ಸುಟ್ಟಾಕಿದಾರೆ ನಮ್ಮೆಲ್ಲ ಪೇಪರ್ಸ್ ಇಲ್ಲೆಲ್ಲ ನಾಲ್ಕವ್ರು ಇಲ್ಲಿದ್ದೆಲ್ಲ ಯಾಕಂದ್ರೆ ಕಾರವಾರ ಎಲ್ಲ ಮೇಂಟೈನ್ ಮಾಡ್ತಿದ್ರು ಗ್ರ್ಯಾಂಡ್ ಫಾದರ್ ಅವಾಗ ಬೆಳಗಾಮ್ನಾಗ ಇರ್ತಿದ್ರು ಇಲ್ಲಿ ಯಾರು ಇರ್ತಿರ್ಕಿಲ್ಲ ಅವಾಗ ಹಿಂಗಾಗಿ ಎಲ್ಲ ಯಾವ ಸರ್ ಅವಾಗ ಅವಾಗ ಮಾಡಿದಾರೆ ಇಲ್ಲೊಬ್ರು ರಾಯನಗೌಡರು ಮಂತಾನಿದ್ದಾರೆ ಅವರೆಲ್ಲ ಚಳವಳಿ ಮಾಡಿ ಯಾಕಂದ್ರೆ ನಾವು ಬ್ರಿಟಿಷ್ಗಳು ಇದ್ದೀವಲ್ರಿ ಅದಕ್ಕೆಲ್ಲ ಇದನ್ನು ಮಾಡಿ ಇಲ್ಲ ಪೇಪರ್ಸ್ ಎಲ್ಲ ಸುಟ್ಟು ಹಾಕಿದಾರೆ ಅವ್ನು ಹಿಂಗಾಗಿ ರಾಯಣ್ಣಗೌಡ್ರು ನಿಮ್ಗೆ ಏನಾಗಬೇಕು ನಮ್ಗೆ ಸಂಬಂಧ ಇಲ್ಲ ಆ ಗೌಡ್ರು ಮಂತನದೇ ಇರೋದು ಅವ್ರು ತೀರು ಹೋದ್ಮೇಲೆ ಅದಕ್ಕೆ ನಾವು ಹೇಳ್ತಿದ್ವಿ ಬರೆದಿಡ್ರಿ ಅಂತೇಳಿ ಏನಾದ್ರು ಬರೋದಿಲ್ಲ ಬರೆದಿಟ್ಟಿದ್ರೆ ಗೊತ್ತಾಕೈತ್ರಿ ಮುಂದಿನ ತಲೆಮಾರಿಗೆ ನಮಗೂ ಅಷ್ಟು ಹೆಚ್ಚಿದಿಲ್ಲ ಬೆಳೆದಕ್ಕೆ ನಾವೆಲ್ಲ ಎಜುಕೇಷನ್ ಬೆಳವಕ್ಕೆ ಹೋದಿವ್ರಿ ಇಲ್ಲಿದ್ದ ಬರಲಿಲ್ಲ ನಮಗೆ ಅದು ಕನ್ಸರ್ನ್ ಬರಲಿಲ್ಲ ಅಲ್ಲಿ ಏಯ್ ಸರಿ ನೋಡಿ ಸರಿ ನೀವು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಇದು ರೂಮು ಹಿಡ್ಕೊರಿ ಇನ್ನೊಂದು ಇದೆ ಪಿಸ್ತೂಲ್ ಇದೆ ಸಣ್ಣ ನಮ್ಮ ಇಂಡಿಯನ್ ಕ್ಯಾಟ್ಸ್ ಸರ್ ಅದು ಯಾವ್ದು ಅದು ಹಾಂ ನಮ್ದು ಇಂಡಿಯನ್ ನನ್ನ ಮಗಳು ಸಾಕಿದ್ರೆ ಅದು ನಮಗೆ ಹಚ್ಚು ಡ್ಯೂಟಿ ನನ್ನ ಮಗಳು ದೊಡ್ಡಕ್ಕೆ ಲಂಡನ್ನಾಗ ಇರ್ತಾರೆ ಕೆಮ್ಮಸ್ ಮಾತ್ರ ಇದು ಪಿಸ್ತೂಲ್ ಅದು ಪಿಸ್ತೂಲ್ ಅದು ಒರಿಜಿನಲ್ ಹಾಂ ಒರಿಜಿನಲ್ ಮತ್ತೆ ಹೌದು ಲೈಸೆನ್ಸ್ ಇದೆ ನನಗೆ ಅದು ಅಲ್ಲ ಸರ್ ಡೆಮೋ ಏನಾದರೂ ಇಟ್ಟಿದ್ದೀರಾ ಕೇಳಿದೆ ಇಲ್ರಿ ಹಂಗೆ ಡೆಮ್ ಇದು ಪಿಲೆಟ್ಸ್ ಇದೆ ಇದ್ರಲ್ಲಿ ಹಾಕ್ತದೆ ಓಕೆ ಹೆಂಗೆ ಸರ್ ಲಾಕ್ ಮಾಡಿ ತೋರಿಸಿ ಹೆಂಗೆ ಓಪನ್ ಮಾಡೋದು ಓಕೆ ಇವಾಗ ಈ ಥರ ನಾನೊಂದು ತಗೊಳ್ತೀನಿ ಅಂದ್ರೆ ಎಷ್ಟಾಗುತ್ತೆ ಸರ್ ಕೊಡೋದಿಲ್ಲ ನಮ್ಮ ಲೈಸೆನ್ಸ್ ಕೊಡೋದಿಲ್ಲ ಅಂದರೆ ನಿಮ್ಮ ತಂದೆ ಹತ್ರ ಇದ್ದಿದ್ದ ಇದು ನಾ ತೊಗೊಂಡಿದ್ದೆ ಯಾಕಂದ್ರೆ ಅದು ನಾವು ಅಲ್ಲಿ ಹೇಳ್ತೇವಲ್ಲ ರಾತ್ರಿ ಮೊದ್ಲೇಕ ಅಂತ ಇದಾಗಂಗಿಲ್ಲ ಅದಕ್ಕಂತ ಏನು ವೆಯ್ಟ್ ಹೊರಗಡೆ ಗೊತ್ತಾಗುತ್ತೆ ಅಂತ ಸರ್ ನಿಮ್ಗೆ ಏನಾದ್ರು ಥ್ರೆಡ್ಸ್ ಇದೆಯಾ ಥ್ರೆಟ್ ಇಲ್ಲ ರೀ ನಾವು ಹಂಗೆ ಲೈಫ್ ಪ್ರೊಟೆಕ್ಷನ್ ತೊಗೊಂಡಿಡೋದು ಹಾಗೆ ಸೆಲ್ಫ್ ಹಾಂ ಸೆಲ್ಫ್ ಪ್ರೊಟೆಕ್ಷನ್ ಹಾಂ ಎಷ್ಟಾಯ್ತು ಸರ್ ಅದಕ್ಕೆ ಇದಕ್ಕೆ 2 ಲಕ್ಷ ರೂಪಾಯಿ ಕುಡೀರಿ ಸರ್ ನೋಡೋಣ ಒಂದ್ಸಲ ವೆಯ್ಟ್ ಇದೆಯಲ್ಲ ಸರ್ ಹೌದು ಎಲ್ಲಿ ಇಟ್ಕೋತೀರಾ ನೀವು ಸಾಮಾನ್ಯವಾಗಿ ಇದನ್ನ ಯಾವ್ದಂದ್ರೆ ಇದು ಟ್ರೇಸರಿಲಿ ಇಡೋದು ಓ ಇದು ಹೊರಗಡೆ ಇಡೋಲ್ಲ ತಗೊಂಡೋಗಲ್ಲ ಇಲ್ಲ ತೊಗೊಂಡು ಹೋಗಿರ್ತೇನೆ ಹೋದ್ರೆ ಇಡೋದು ಮತ್ತೆ ತೊಗೊಂಬಂದು ರಾತ್ರಿ ಮನೇಲಿ ಇಡೋದು ಓಕೆ ಇದು ಥ್ರೆಡ್ ಇದೆಯಲ್ಲ ಇದೇನಿದೆ ಸರ್ ಇದು ಇದರಲ್ಲಿ ಹಾಕೋಕ್ರಿ ಕೊಳ್ಳಲ್ಲಿ ಹಾಕೋಕ್ರಿ ಓಕೆ ಓಕೆ ಹಂಗೆ ಹಾಕೊಂಡು ಸೈಡ್ ನೋಡೋಕೆ ಬೆಲ್ಟ್ ಎಷ್ಟು ಬುಲೆಟ್ ಹಾಕ್ಬೋದು ಸರ್ ಅದಕ್ಕೆ ಇದು 6 ರೀ 6 ಓಕೆ ಇಲ್ಲಿ ಇಲ್ಲ ಅಲ್ಲ ಹೊಡಿಬೇಡಿ ತೋರಿಸಿ ಸರ್ ಒಂದ್ಸಲ ಹೆಂಗೆ ಹಾಕೋದು ಅಂತ ಡೇಂಜರ್ ಎಲ್ಲ ಡೇಂಜರ್ ಮತ್ತೇನು ಮಿಸ್ ಫೈರ್ ಅದಂದ್ರೆ ಏನು ಮಾಡೋದು ಆ ಕಡೆ ಹಿಡ್ಕೊಂಡು ತೋರಿಸಿ ಸರ್ ಓಕೆ ಇದು ಪೆಲೆಟ್ ಚಲ್ಬೇಡ್ರ ಕೆಳಗಡೆ ಸ್ಫೋಟ ಆಗುತ್ತೆ ಹೌದಾ ಇಟ್ಕೊಳ್ಳಿ ಸರ್ ಇನ್ನೊಂದು 2-3 ಹಾರಿಸಿದೆ ನಾವು ಆಲ್ರೆಡಿ ಒಂದೆರಡು ಫೈರ್ ಮಾಡಿದ್ದೀರಾ 2-3 ಮಾಡಿದ್ದೀನಿ ರೀ ಯಾವಾಗ ಸರ್ ಮಾಡಿದ್ದು ಅದು ಒಂದು ಸಲ ಟೆಸ್ಟ್ ಮಾಡೋಕೆ ಇದು ಮಾಡಿದ್ದೀರಿ ಹಾಗೆ ಇದು ಕೊಡಿ ಓ ಇದು ಖಾಲಿಯಾಗಿರುತ್ತೆ ಹಾಂ ಖಾಲಿ ಆಗ್ಯಾರ ಇದು ತುಂಬ್ಕೋಬೇಕು ನೀವು ಹಾಂ ನಾವು ಇದಕ್ಕೆ ಕೊಡ್ಬೇಕ್ರಿ ಪೊಲೀಸಿಗೆ ರಿಪೋರ್ಟ್ ಮಾಡ್ಬೇಕು ನಾವು ಇದನ್ನ ಹಾಂ ಎಷ್ಟು ಹೊಡೆದ್ರಿ ಪ್ರತಿ ವರ್ಷ ಕೇಳ್ತಾರೆ ನಮ್ಗೆ ಅದನ್ನು ಎದಕ್ಕೆ ಉಪಯೋಗ ಮಾಡಿದ್ರಿ ಎದಕ್ಕೆ ಉಪಯೋಗ ಮಾಡಿದ್ರಿ ಅಂತ ಓ ಹಾಗಾದ್ರೆ ಸುಮ್ಮನೆ ನಾವು ಟ್ರಯಲ್ ಮಾಡಂಗಿಲ್ಲ ಹಂಗೆ ಮಾಡಂಗಿಲ್ಲ ನೀವು ಯಾವಾಗ ಹೊಡೆದಿದ್ದು ಸರ್ ಒಂದು ಟ್ರಯಲ್ ಮಾಡೋದಕ್ಕೆ ಇನ್ನೊಂದು 2 ಸರಿ ಹೊಡೆದೇನ್ರ ಟ್ರಯಲ್ ಮಾಡೋಕ್ಕೆ ಒಂದ್ಸರಿ ಹಾಗೆ ಹೊಡೆದ ಇಲ್ಲ ಇಲ್ಲೇ ಹೊಡೆದ್ಬಿಟ್ಟು ಹಾಂ ಖಾಲಿ ಹೊಡಿಯೋಂಗಿಲ್ಲ ಅವನ್ನ ಸುಮ್ಮನೆ ಹೊಡಿಯೋಂಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ರಿಪೋರ್ಟ್ ಕೊಡ್ಬೇಕಂದ್ರೆ ಅದಕ್ಕೆ ಹೊಡೆದ್ರೆ ಏನು ಹೊಡೆದ್ರೆ ಅಂತ ಮುಂಚೆ ಇದನ್ನ ಯೂಸ್ ಮಾಡ್ತಾ ಇದ್ರಿ ಹಾಂ ಫಾದರ್ ಯೂಸ್ ಮಾಡ್ತಿದ್ರು ಶಿಕಾರಿಗೆ ಯೂಸ್ ಮಾಡ್ತಾ ಇದ್ರ ಹಾಂ ಶಿಕಾರಿ ಹಾಗಾದ್ರೆ ಇದು ಜಿಂಕೆ ಕೊಂಬೆ ನಮ್ಮ ಗ್ರ್ಯಾಂಡ್ ಫಾದರ್ದು ಭಾಳ ಇದ್ದು ರೀ ಅವೆಲ್ಲ ಕೊಟ್ಬಿಟ್ರು ಅವನ್ನೆಲ್ಲ ಯಾಕಂದ್ರೆ ಬೇಡ ಅಂತ ಹೇಳ ಭಾಳ ಹಳಿವಿದ್ದರು ಅವೆಲ್ಲ ವೆಪನ್ಸ್ ಎಲ್ಲ ಕೊಟ್ಬಿಟ್ರಿ ಅವನ್ನೆಲ್ಲ ಓಕೆ ಇದನ್ನ ಲಾಕ್ ಮಾಡಿ ಇಡ್ತೀರಾ
ಇಲ್ಲ ಹಾಕೋ ಮಾಡಿ ಓಕೆ ಓಕೆ. ನಮ್ಮ ಸಿಸ್ಟರ್ದೆಲ್ಲ ನಮ್ಮ ಕನ್ ಸಿಸ್ಟರ್ದೆಲ್ಲ ಟ್ರೈನಿಂಗ್ ಮಾಡೋರೆಲ್ಲ ಇದನ್ನು ತೊಗೊಂಡಾರ. ಓ ಹೌದಾ? ಹ್ಞೂ. ಓಕೆ ಸರ್, ಇಲ್ಲಿ ಏನಾದ್ರು ಇಸ್ವಿ ಆ ಥರ ಏನಾದ್ರು ಬರ್ದಿದ್ದಾರಾ? ಐತಲ್ರಿ ಇಲ್ಲಿರ್ಬೇಕಲ್ರಿ ನೀನು. ಓ ಸರ್, ಇದು ಒಳಗಡೆ ಹೋಗೋದಕ್ಕೆ ಏ ಯಾಕೆ ಹಂಗೆ ಯಾಕೆ ಸಾವ್ಕಾಶ ಇದು ಅವಾಗಿಂದ 1928 ಓ 1928 ಇದನ್ನು ಕಟ್ಟಿದ್ರು ಇದು ಮೇಲ್ಗಡೆದು. ಹಾಂ 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 ಅದಕ್ಕೋಸ್ಕರ ಇಲ್ಲಿ ಬರ್ದಿದ್ದಾರೆ. ಹಾಂ ಹಾಂ. ಇಲ್ಲೇನು ಮಾಡ್ತಾ ಇದ್ರು ಅವಾಗ? ಇಲ್ಲಿ ಯಾರು ಇರ್ತಾ ಇದ್ರು? ಇಲ್ಲಿ ಏನಿಲ್ಲ, ಹಾಗೆ ಹಾಲ್ ಇದ್ದಾರಲ್ಲ, ಈಗೆಲ್ಲ ಪಾರ್ಟಿಷನ್ ಮಾಡ್ಕೊಂಡಾರ. ಇಲ್ಲ ಹಂಗೆ ಎಲ್ಲರೂ ಕೂರ್ತಿದ್ರು. ನಮ್ಮ ತಂದೆಯವರು, ನಮ್ಮ ಮುತ್ತಾತವ್ರೆಲ್ಲರೂ ಇಲ್ಲಿ ಕುತ್ಕೊಳ್ತಾ ಇದ್ರು. ಹಾಂ ಎಲ್ಲ. ಹಾಂ ಇದು ಅವಾಗಿನ ಕಾಲ ಸೋಫಾ ನಿಮ್ಮ ತಂದೆ ಯೂಸ್ ಮಾಡ್ತಾ ಇದ್ರು? ಇಲ್ಲ ಈಗಿಂದಲ್ಲ, ಹೊಸದಲ್ಲ. ಇದನ್ನ ಕಲರ್ ಥರ ಕಾಣಿಸ್ತಾ ಇದೆ. ಓ ಬಾಲ್ಕನಿ. ಹಾಂ ಬಾಲ್ಕನಿ. ಮಮ್ಮಿ ಇಲ್ಲಿ ಇಟ್ಕೊಂಡು ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಇಲ್ಲಿ ಏನೇನು ನಡೆಯುತ್ತೆಲ್ಲ ನೋಡ್ತಾರೆ. ಹಾಂ 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 ಹಾಂ. ತಂದೆಯ ಕಾಲದಿದೆಲ್ಲ ಈಗೆಲ್ಲ ಇತ್ತೀಚೆ ಬಂದಿದ್ದರಲ್ಲ, ಇದ್ರಲ್ಲೂ ಅದೇನಾ? ಅದೇ